ಬಿಜೆಪಿ ಮಾಡಬೇಕಿದ್ದ ಕೆಲಸವನ್ನ ಇದೀಗ ಕಾಂಗ್ರೆಸ್ ಮಾಡಿದೆ. ಮೋದಿಯವರು ಇದನ್ನೇ ಉಳಿದ ಕಡೆಗೂ ಮಾಡಲಿ. ಕೋವಿಡ್ ಸಂತ್ರಸ್ತರ ಕಣ್ಣೀರನ್ನ ಒರೆಸಿದ ಸಿದ್ದರಾಮಯ್ಯ ಸರ್ಕಾರ. ನಮಸ್ಕಾರ, ಎದಿನ.comಗೆ ಸ್ವಾಗತ. ನಾನು ಸಪನ. ಕೋವಿಡ್-19 ದೇಶದ ಲಕ್ಷಾಂತರ ಕುಟುಂಬಗಳನ್ನ ಆರ್ಥಿಕವಾಗಿ, ಭಾವನಾತ್ಮಕವಾಗಿ ಅನಾಥವನ್ನಾಗಿ ಮಾಡಿದೆ. ಆ ಕರಾಳ ದಿನಗಳನ್ನ ನೆನೆದ್ರೆ ಇಂದಿಗೂ ಕೂಡ ಮೈ ನಡುಗುತ್ತೆ. ಆದರೆ ದುರಂತದ ಸಮಯದಲ್ಲೇ ತನ್ನ ನಿರ್ಲಕ್ಷ್ಯದಿಂದ ಪ್ರಾಣವನ್ನ ಕಳೆದುಕೊಂಡವರಿಗೆ ಸಾಂತ್ವನವನ್ನ ಹೇಳಬೇಕಾಗಿದ್ದ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಸಂಪೂರ್ಣವಾಗಿ ಮೌನವನ್ನ ತಾಳಿದೆ. ಕನಿಷ್ಠ ಪಕ್ಷ ಕೊರೋನಾದಿಂದ ಸಾವು ಕಂಡವರ ಸಂಖ್ಯೆಯ ಬಗ್ಗೆಯೂ ಕೂಡ ಸರ್ಕಾರಕ್ಕೆ ಪಾರದರ್ಶಕತೆ ಇಲ್ಲದೆ ಇರೋದು ನಿಜಕ್ಕೂ ಕೂಡ ದುರಂತಾನೆ. ಜನರ ದನಿಯಾಗಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕಾಗಿದ್ದ ಮೋದಿ ಸರ್ಕಾರ ಕೋವಿಡ್ ಸಮಯದಲ್ಲಿ ಹಗರಣ ಮಾಡೋದ್ರಲ್ಲಿನೇ ತನ್ನ ಸಮಯವನ್ನ ಕಳೆದ್ಬಿಟ್ಟಿದೆ. ಕೋವಿಡ್ ಸಮಯದಲ್ಲಿ ಜನರು ನಿರಂತರವಾಗಿ ಹಿಂಸೆ, ನೋವು ಅನುಭವಿಸ್ತಾ ಇದ್ರೆ ಮೋದಿ ಸರ್ಕಾರದಲ್ಲಿ ಹಗರಣಗಳ ಸದ್ದೇನೆ ಹೆಚ್ಚಾಗಿತ್ತು. ಉದಾಹರಣೆಗೆ ನಾವು ಹೇಳುವುದಾದ್ರೆ, ಮೊದಲಿಗೆ ಜನರಿಗೆ ಪರಿಹಾರವನ್ನ ನೀಡೋದಕ್ಕೆ ಅಂತ ಮಾರ್ಚ್ 27, 2020 ಮೋದಿ ಸರ್ಕಾರ ಸ್ಥಾಪನೆ ಮಾಡಿದ್ದ PM ಕೇರ್ಸ್ ಫಂಡ್. ಈ ಫಂಡ್ ಎಲ್ಲಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಜನರಿಗೆ ಇದರಿಂದ ಪರಿಹಾರ ಸಿಕ್ಕಿದೆ ಅನ್ನೋ ಯಾವ ಮಾಹಿತಿಯೂ ಕೂಡ ಇಲ್ಲ. ಇನ್ನು ವೈದ್ಯಕೀಯ ಉಪಕರಣಗಳ ಖರೀದಿ, ವೆಂಟಿಲೇಟರ್ ಸಮಸ್ಯೆ, ಆಮ್ಲಜನಕ ಸಂಕಷ್ಟ, ಔಷಧಿಗಳ ದುರುಪಯೋಗ, ಏಕಾಏಕಿ ಲಾಕ್ಡೌನ್ ಹೇರಿಕೆಯಂತಹ ನೀತಿಗಳಿಂದ ಜನರು ಕಂಗಾಲಾಗಿದ್ರು. ಹೋಗ್ಲಿ, ಕೋವಿಡ್ ನಂತರ ಆದರೂ ಜನರಿಗೆ ಅನುಕೂಲ ಆಗೋ ನಿಟ್ಟಿನತ್ತ ಮೋದಿ ಸರ್ಕಾರ ಚಿಂತೆ ಮಾಡಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಮಾಡಬೇಕಾಗಿದ್ದ ಕೆಲಸವನ್ನ ಇದೀಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಜನರ ಕಣ್ಣೀರನ್ನ ಒರೆಸೋ ಕೆಲಸವನ್ನ ಮಾಡಿದೆ. ಹೌದು, ಕೋವಿಡ್ ಸಮಯದಲ್ಲಿ ನಡೆದ ಅತ್ಯಂತ ಭೀಕರ ಘಟನೆಗಳಲ್ಲಿ ಚಾಮರಾಜನಗರ ಆಕ್ಸಿಜನ್ ದುರಂತ ಕೂಡ ಒಂದು. 2021 ಮೇ 2 ರಾತ್ರಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಖಾಲಿಯಾಗಿ 36 ಮಂದಿ ಕೋವಿಡ್ಗೆ ಬಲಿಯಾಗಿದ್ರು. ಈ ದುರ್ಘಟನೆ ನಡೆದಾಗ ಬಿಜೆಪಿ ಸರ್ಕಾರನೇ ಅಧಿಕಾರದಲ್ಲಿತ್ತು. ಆಮ್ಲಜನಕದ ಕೊರತೆಯಿಂದಾಗಿ ಹಲವರು ಮೃತಪಟ್ಟಾಗ ಸಂತ್ರಸ್ತ ಕುಟುಂಬಗಳು ನ್ಯಾಯಕ್ಕಾಗಿ 5 ವರ್ಷಗಳ ಸುದೀರ್ಘ ಹೋರಾಟವನ್ನ ನಡೆಸಿದ್ವು. ಹಲವಾರು ಅರ್ಜಿಗಳನ್ನ ಸಲ್ಲಿಸಿದ ಬಳಿಕ ಕರ್ನಾಟಕ ಸರ್ಕಾರ 25 ಕುಟುಂಬಗಳ ಸದಸ್ಯರಿಗೆ ಉದ್ಯೋಗ ನೇಮಕಾತಿ ಆದೇಶಿಸಿ ನುಡಿದಂತೆ ನಡೆದ ಸರ್ಕಾರ ಅಂತ ಅನಿಸ್ಕೊಂತು. ಭರವಸೆಯನ್ನ ಉಳಿಸಿಕೊಳ್ಳುವ ಮೂಲಕ ಸಂತ್ರಸ್ತರ ಬಾಳಲ್ಲಿ ಬೆಳಕನ್ನ ಮೂಡಿಸಿತು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಂತ್ರಸ್ತ ಕುಟುಂಬಗಳ ಸದಸ್ಯರಿಗೆ ನೇರವಾಗಿ ಸರ್ಕಾರಿ ಉದ್ಯೋಗದ ನೇಮಕಾತಿ ಪತ್ರಗಳನ್ನು ಹಸ್ತಾಂತರಿಸುವ ಮೂಲಕ ಅವರಿಗೆ ಬದುಕಿನ ಭರವಸೆಯನ್ನ ಮರಳಿಸಿದ್ದಾರೆ. ಇದು ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸೋ ಸರ್ಕಾರದ ಬದ್ಧತೆಯನ್ನ ತೋರಿಸುತ್ತೆ. ದೇಶದ ಹಲವು ಕಡೆ ಕೋವಿಡ್ ನಿರ್ವಹಣೆಯಲ್ಲಿನ ಸರ್ಕಾರದ ಲೋಪದೋಷಗಳಿಂದ ವೈದ್ಯಕೀಯ ವ್ಯವಸ್ಥೆಯ ವೈಫಲ್ಯದಿಂದ ಸಾವಿರಾರು ಜೀವಗಳು ಬಲಿಯಾಗಿದೆ. ಆದರೆ ಆ ಸಾವಿಗೆ ಹೊಣೆ ಯಾರು? ಮೃತಪಟ್ಟವರ ಸಂಖ್ಯೆಯ ಬಗ್ಗೆ ಕೇಂದ್ರ ಸರ್ಕಾರ ನೀಡಿದ ಅಂಕಿಅಂಶಗಳಿಗೂ ಮತ್ತು ವಾಸ್ತವಕ್ಕೂ ಬಹಳಾನೇ ವ್ಯತ್ಯಾಸ ಇದೆ ಅಂತ ಹಲವು ವರ್ಷಗಳಿಂದ ಈ ಆರೋಪ ಇದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಜನರ ತೆರಿಗೆ ಹಣದಿಂದ ಬದುಕ್ತಾ ಇರೋದು. ಅಂತಹ ಸರ್ಕಾರ ಜನರು ದುಃಖದಲ್ಲಿ ಇದ್ದಾಗ ಭಾಗಿಯಾಗೋದನ್ನ ಬಿಟ್ಟು ಮೌನವನ್ನ ವಹಿಸಿರೋದು ಮತ್ತು ಸಂತ್ರಸ್ತರಿಗೆ ಸೂಕ್ತ ಪರಿಹಾರವನ್ನ ಕೊಡದೇ ಇರೋದು ನಿಜಕ್ಕೂ ಕೂಡ ಖಂಡನೀಯ. ಕರ್ನಾಟಕ ಸರ್ಕಾರ ಚಾಮರಾಜನಗರದ ಸಂತ್ರಸ್ತರಿಗೆ ಉದ್ಯೋಗವನ್ನ ನೀಡಿರೋದು ಕೇವಲ ಒಂದು ನೇಮಕಾತಿ ಅಲ್ಲ, ಅದೊಂದು ನೈತಿಕ ಜವಾಬ್ದಾರಿ. ಇದೇ ಮಾದರಿಯನ್ನ ಕೇಂದ್ರ ಸರ್ಕಾರ ಇಡೀ ದೇಶದಾದ್ಯಂತ ಅನುಸರಿಸಬೇಕಾಗಿದೆ. ಕೋವಿಡ್ ಕಾಲದಲ್ಲಿ ಸರ್ಕಾರದ ವೈಫಲ್ಯದಿಂದ ಪ್ರಾಣವನ್ನ ಕಳೆದುಕೊಂಡ ಪ್ರತಿಯೊಂದು ಕುಟುಂಬಕ್ಕೂ ಸೂಕ್ತ ಪರಿಹಾರವನ್ನ ನೀಡಿ ಅವರ ಕುಟುಂಬಗಳಿಗೆ ಆಸರೆಯಾಗುವ ಮೂಲಕ ತನ್ನ ಮೇಲಿರೋ ಕಳಂಕವನ್ನ ಅಥವಾ ಪಾಪವನ್ನ ತೊಡೆದುಕೊಳ್ಳೋದಕ್ಕೆ ಮೋದಿ ಸರ್ಕಾರಕ್ಕೆ ಇದು ಸುವರ್ಣಾವಕಾಶ. ಸರ್ಕಾರ ಅಂದ್ರೆ ಜನರ ಕಷ್ಟಕ್ಕೆ ಸ್ಪಂದಿಸುವುದು. ಕೇವಲ ಭಾಷಣಗಳಿಂದ ಅಥವಾ ತಾಂತ್ರಿಕ ಕಾರಣಗಳನ್ನು ಕೊಟ್ಟು ಪಾರಾಗೋದ್ರಿಂದ ಆಡಳಿತಗಾರರ ಜವಾಬ್ದಾರಿ ಮುಗಿದು ಹೋಗೋದಿಲ್ಲ. ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವರ ಕುಟುಂಬಗಳು ಗೌರವಯುತವಾಗಿ ಬದುಕಬೇಕು. ಚಾಮರಾಜನಗರದಲ್ಲಿ ನಡೆದ ಉದ್ಯೋಗ ನೇಮಕಾತಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗಲಿ. ಕೇಂದ್ರ ಸರ್ಕಾರ
ಕಣ್ಣನ್ನ ತೆರೆದು ಈ ದಿಕ್ಕಿನಲ್ಲಿ ಕ್ರಮವನ್ನ ಕೈಗೊಳ್ಳಲಿ ಅನ್ನೋದು ಪ್ರಜ್ಞಾವಂತ ನಾಗರಿಕರ ಆಶಯ. ಕೋವಿಡ್ ದುರಂತ ಅನ್ನೋದು ಕೇವಲ ಅಂಕಿಅಂಶ ಅಲ್ಲ, ಅದೊಂದು ಇಡೀ ಪೀಳಿಗೆಯ ನೋವು. ಆ ನೋವಿಗೆ ಬೆಲೆಯನ್ನ ಕಟ್ಟೋದಕ್ಕೆ ಸಾಧ್ಯ ಇಲ್ಲದೇ ಇದ್ರೂ ಬದುಕೋದಕ್ಕೆ ಒಂದು ದಾರಿಯನ್ನ ತೋರಿಸೋದು ಸರ್ಕಾರದ ನೈತಿಕ ಹೊಣೆಗಾರಿಕೆ. ಈ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೋರಿಸಿದ ಇಚ್ಛಾ ಶಕ್ತಿಯನ್ನ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಬೇಕಾದ ಅನಿವಾರ್ಯತೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.